ಮಠಾಧಿಪತಿ ಮಾಡ್ತಾರೆ ಇಲ್ಲಿ ಏನೋ ಪೂಜೆ ಮಾಡ್ತಿದ್ದಾರೆ. ಇವ್ರ ಕಡೆ ಮುಗಿನ ಜಡೆ ನೋಡಿ. ಊಟ ನೋಡಿ, ವೆರೈಟಿ ವೆರೈಟಿ ವೆರೈಟಿ. ಬೆಳಗ್ಗೆನೂ ವೆರೈಟಿ, ಈಗಲೂ ವೆರೈಟಿ. ಡಿಫ್ರೆಂಟ್. ಇಲ್ಲಿ ನಾವು ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ತುಂಬ ಇಷ್ಟ ಆಯಿತು ನನಗೆ. ವೈಟ್ ಮಾರ್ಬಲಲ್ಲಿ ನಮ್ಮದು ಚೆನ್ನಾಗಿ ಬರುತ್ತೆ ಫೋಟೋಶೂಟ್ ಅಂತ. ಪಾತ್ವೆ ಎಲ್ಲ ಮಾಡಿದ್ದಾರೆ, ಸಖತ್ತಾಗಿದೆ. ವ್ಯೂ ನೋಡಿ, ಅಲ್ಲಿ ಸೂರ್ಯ. ನಾವು ಆರ್ಸೋದು ನೋಡಿ ನೋಡಿ, ಇಲ್ಲೊಂದು ಅಲ್ಲೊಂದು 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 ಎಲ್ಲ ತಗೊಬಂದವ್ರೆ. ಫೈನಲಿ ಎಲ್ಲ ಬಂತು. ಮ್ಯಾಚ್ ನೋಡ್ತಿದ್ವಿ. ಇದು ಫೇಮಸ್ ಕೋಳಿ ರೊಟ್ಟಿ, ಚಿಕನ್ನು. ಹಾಂ, ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಹುಡುಗನ ಹೆಸರು ಕೀರ್ತನ್. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಮದುವೆ ಮಾಡ್ತಾರೆ ನೋಡೋಣ. ಮಂಗಳೂರು ಸೈಡಲ್ಲಿ ಅದು ಜೈನ್ಸ್. ನಮ್ಮ ಹುಡುಗನ ಸನ್ಯಾಸಿ ಮಾಡ್ತಿದ್ದಾರೆ. ಸನ್ಯಾಸತ್ವ ಮಾಡಿ ಮಠಾಧಿಪತಿ ಮಾಡ್ತಾರೆ ಇಲ್ಲಿ ಏನೋ ಪೂಜೆ ಮಾಡ್ತಿದ್ದಾರೆ. ಏನು ಪೂಜೆ ಅಂತ ನಮ್ಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮ ಪಕ್ಕ ನಿಲ್ಲಿಸಿದ್ದಾರೆ. ಈ ಕಡೆ ಅವ್ರ ಅಕ್ಕ ಭಾವ. ಇಲ್ಲಿ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಹುಡುಗ ಹುಡುಗಿ ಮನೆ ಕಡೆಯವರು ತಾಂಬೂಲ ಬದಲಾಯಿಸ್ಕೊತಿದ್ದಾರೆ. ನಮ್ಮ ಕಡೆ ಮಾಡೋ ಥರನೇ ಸೀರೆ ಕೊಡ್ತಾ ಇದ್ದಾರೆ ಹುಡುಗಿ ಮನೆಗೆ. ಮದುವೆ ಹುಡುಗ ನೋಡಿ, ರಾಜ ಮಾಡ್ತಾರೆ. ರಾಜಾದಿರಾಜ ಗಡ್ಡ ಮಾಡ್ತಿಲ್ಲ. ಅವ್ರು ಮಲ್ಬಿಟ್ಟು ನಮ್ಮ ಕೆರ ತಗೊಂಡು ಯಾರೋ ಇಟ್ಬಿಟ್ಟಿದ್ರೆ ಈಸೆ ನೋಡಲಿ. ರಾಜನ ಕಡೆ ನೋಡಪ್ಪ ಹುಡುಗಂದ. ನೋಡ ಹುಡುಗಿರಿಗೆ ರೆಡಿ ಆಗಿರ್ತಾರೆ ಅಂತ. ಹೋಮಾಗೆಲ್ಲ ರೆಡಿ, ಹೋಮಾಗ ರೆಡಿ ಮಾಡಿದರೆ. ನನ್ನ ಹೆಂಡತಿ ಕೇಳಿದ್ರೆ ಅದು ಮದುವೆ ಎಲ್ಲ ಇದು ಅದು ಸೀರಿಯಲಲ್ಲಿ ಮದುವೆ ಇದು ಫಿಲಮಲ್ಲಿ ಮಾತ್ರ ಅಂದಿದ್ದು. ಇಲ್ಲಿ ನೋಡ್ರಿ ಇವ್ರು ಮಾಡ್ತಿದ್ದಾರೆ, ನಮಗೆ ಮಾಡ್ತಾ ಇರಲಿಲ್ಲ. ಇವ್ರ ಕಡೆ ಮುಗಿನ ಜಡೆ ನೋಡಿ. ಹುಡುಗಿ ಬರ್ತಾ ಇದ್ದಾಳೆ. ಎಲ್ರದ್ದು ಅವ್ರ ಸರ ನೋಡಿ, ಸರ ನೋಡಿ, ಒಂದು ತಾಳಿ ಥರ ಇದೆ. ಹೋಗ್ತಾರೆ ಇವರು ಡೈರೆಕ್ಟ್ ಕರಿಮಣಿ ಸರನ ತಾಳಿ ಥರ ಹಾಕ್ತಾರೆ. ಬಟ್ ನಮ್ಮ ಕಡೆ ಅರ್ಶಿಣದ ದಾರದಲ್ಲಿ ಕಟ್ತಾರೆ ಫಸ್ಟು, ಆಮೇಲೆ ನಾವು ತಾಳಿ ಪೋಣಿಸ್ಕೊತೀವಿ. ಹೋಮ ಮುಗಿತಿದ್ದಂಗೆ ಹಾಗೆ ಡೈರೆಕ್ಟ್ ರಿಸೆಪ್ಷನಿಗೆ ನಿಲ್ಲಿಸಿದ್ರು. ನಮ್ಮ ಕಡೆ ಎಲ್ಲ ಮುಹೂರ್ತ ಆದಮೇಲೆ ಒಂದು ಬಟ್ಟೆ, ರಿಸೆಪ್ಷನಿಗೆಲ್ಲ ಒಂದು ಬಟ್ಟೆ ತಗೋತೀವಿ. ಬಟ್ ಇವ್ರು ಹಾಗೆ ಡೈರೆಕ್ಟಾಗಿ ನಿಲ್ಲಿಸಿದ್ರು. ನಾವು ಕಾರಿಂದ ಗಿಫ್ಟ್ ತರೋ ಅಷ್ಟೊತ್ತಿಗೆ ಫುಲ್ ಜನ ತುಂಬ್ಕೊಬಿಟ್ಟಿದ್ರು ಸ್ಟೇಜ್ ಮೇಲೆ ರಿಸೆಪ್ಷನಿಗೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಂತ. ಕ್ಯೂ ಅಂತೂ ಸಿಕ್ಕಾಬಟ್ಟೆ ಇತ್ತು. ನಾವು ಹೆಂಗಪ್ಪ ಹೋಗೋದು ಅನ್ಕೋತಿದ್ವಿ. ಆಮೇಲೆ ಹುಡುಗ ಅವ್ರ ಅಕ್ಕ ಪಾಪ ಮೇಲ್ ಕರೆಸಿ ಈ ಕಡೆಯಿಂದ ಬಿಡಿಸಿ ಕಳಿಸ್ಕೊಟ್ರು. ಜನ ಅಂತೂ ಸಿಕ್ಕಾಬಟ್ಟೆ ಜನ ಇದ್ದರು. ಅಲ್ಲಿ ಊಟದ ಹಾಲು ಫುಲ್ ಫಿಲ್ ಆಗಿತ್ತು. ಇಲ್ಲಿ ಬುಫೆಲು ಅಷ್ಟೇ, ತುಂಬ ಜನ ನಿಂತು ವೆಯ್ಟ್ ಮಾಡ್ತಾಯಿದ್ರು ಚೇರ್ಸ್ ಇಲ್ಲದೆ. ಸಿಕ್ಕಾಬಟ್ಟೆ ರಶ್ ಇತ್ತು. ಆ ಶೆಕೆ ಬೇರೆ ಫುಲ್ ಬಿಸಿಯಾಗಿ ಊಟನೂ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಊಟ ನೋಡಿ, ವೆರೈಟಿ ವೆರೈಟಿ ವೆರೈಟಿ. ಬೆಳಗ್ಗೆನೂ ವೆರೈಟಿ, ಈಗಲೂ ವೆರೈಟಿ.
ಎಲ್ಲ ಡಿಫ್ರೆಂಟು ಇನ್ನ ಇದೆ, ಈಗ ತಿನ್ಬಿಟ್ಟು ಆಮೇಲೆ ಹೋಗಿ ಹಾಕ್ಸ್ಕೊ ಬರೋದು. ಆಲ್ರೆಡಿ ಬಡಿತಾವ್ರೆ. ನಾನು ಎಲ್ಲ ಥರ ಡಿಶ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಶೆಕೆ ಇತ್ತು. ಲಾಸ್ಟಿಗೆ ಸ್ವಲ್ಪ ರೈಸ್ ತಿನ್ಕೊಂಡು ಐಸ್ ಕ್ರೀಮ್ ಮ್ಯಾಂಡೇಟರಿ. ಫೈನಲಿ ಮದುವೆ ಎಲ್ಲ ಮುಗೀತು. ಇವಾಗ ನಮ್ಮ ನಡೆಗೆ ಅದೇ ನಮ್ಮ ನಡೆ ಇವಾಗ ಮಂಗಳೂರು ಬೀಚು ತಣ್ಣ ಬೀಳೋದೆ. ಹೋಗಿ ಶೆಕೆ ಫ್ಯಾನ್ ಹಾಕೊಂಡ್ರೆ ಶೆಕೆ ಆಯ್ತೈತಿ. ಸಿಕ್ಕಾಪಟ್ಟೆ ಶೆಕೆ. ನಮ್ಮದು ಫಸ್ಟ್ ಲೊಕೇಶನಿಗೆ ಬಂದಿದ್ದೀವಿ. ಇಲ್ಲಿ ನಾವು ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ, ಬಟ್ ಇಲ್ಲಿ ಶೂಟಿಂಗಿಗೆ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ಇವಾಗ ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಆನ್ ದ ವೇ ಇತ್ತಲ್ಲ ಅಂದ್ಬಿಟ್ಟು ಬಂದಿದ್ದೀವಿ. ಇದು ಲೇಕ್ ಮಧ್ಯ ಟೆಂಪಲ್ಲು, ಚತುರ್ಮುಖ ಬಸರ್ಡಿ ಅಂತ ಟೆಂಪಲ್ ಹೆಸರು. ಇಲ್ಲಿ ಮಾಡ್ಸೋಕ್ಕೆ ತುಂಬ ಇಷ್ಟ ಆಯಿತು ನನಗೆ. ವೈಟ್ ಮಾರ್ಬಲಲ್ಲಿ ನಮ್ಮದು ಚೆನ್ನಾಗಿ ಬರುತ್ತೆ ಫೋಟೋಶೂಟ್ ಅಂತ, ಬಟ್ ಬಿಡಲಿಲ್ಲ. ಹೇಗಿದೆ ಲೊಕೇಶನ್ ಕಮೆಂಟ್ ಮಾಡಿ. ಇವಾಗ ಬಂದು ಒಳಗಡೆ ಬಂದು ನೋಡ್ತಿದ್ರೆ ನಮಗೆ ಭಾರಿ ಬೇಸರ ಆಗ್ತಿದೆ. ಯಾಕಂದರೆ ನಾವು ಇಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರೆ ಸಖತ್ತಾಗಿ ಬರೋದು. ಇಲ್ಲಿ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ಹಾಸನಲ್ಲಿ ಮಾಡಿಸಿದ್ವಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದು ಚೆನ್ನಾಗಿ ಬಂದಿದೆ. ಬಟ್ ಅದು ಬ್ಲ್ಯಾಕಿಶ್ ರೆಡ್, ಇದು ಪ್ಯೂರು ವೈಟ್. ಹೂವು ಕಾಲು ಸುಟ್ಟೋಗ್ತದೆ. ಒಂದು ಬರೀ ಕಿತಾಪತಿ ಮಾಡೋಕ್ಕೆ ಹೋಗ್ತಾನೆ. ಚೆನ್ನಾಗಿದೆ. ಸಂಜೆ ಟೈಮ್ ಬಂದು ವಾಕ್ ಮಾಡೋಕ್ಕೆ ಸಖತ್ತಾಗಿದೆ. ನೋಡಿ ಟೆಂಪಲಿಗೆ ಚಡ್ಡಿ ಹಾಕೋ ಬಂದಿರೋದ. ಅಲ್ಲೇ ದೊಡ್ಡದಾಗಿ ಹಾಕೋರೆ ಚಡ್ಡಿ ಅಲ್ಲೋ ಇಲ್ಲ ಅಂತ ಚಡ್ಡಿ ಹಾಕೋ ಬರೋದು. ಅವರೇ ಕರೀತವ್ರು ಒಳಗಡೆ ಬನ್ನಿ ಅಂತ. ನೋಡಿ ಅವರೇ ಕರೆದ್ರು ಬನ್ನಿ ಅಂತ. ಟ್ರೆಡಿಷ್ನಲ್ ಅತ್ತೈರ್ ಅಂತ ಹಾಕಿದ್ದಾರೆ. ಇದು ಚಡ್ಡಿ ಹಾಕೋ ಬಂದೈತಿ. ಚೂರು ಡ್ರೆಸ್ಸಿಗೆ ಸೆನ್ಸೇ ಇಲ್ಲ. ಆನೆ ಕೆರೆ, ಚತುರ್ಮುಖ, ಕೆರೆ ಬಸದಿ, ಕರ್ಕಳ. ಬಸದಿ ಅಂತ ಹೊಡೆದ್ವಿ ನಾವು, ಕೆರೆ ಬಸದಿ ಅಂತ ಹೊಡಿಬೇಕಿತ್ತು. ಫುಲ್ ಪೀಸ್ ಆಗಿದೆ. ಉಡುಪಿ ಟೋಲ್ ನೋಡಿ ಹೆಂಗೈತೆ. ಕೇಸರಿ ಬಿಳಿ ಹಸಿರು. ಲಾಸ್ಟ್ ಪ್ರೀ ವೆಡ್ಡಿಂಗ್ ಬಂದಿದ್ದು, ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು. ಇವಾಗ ತಣ್ಣೀರ್ ಬಾವಿ ಬೀಚ್ ಹತ್ರ ಬಂದು ಔಟ್ಫಿಟ್ ಚೇಂಜ್. ಇಲ್ಲಿ ಕ್ಯೂ ಇದೆ, ಟಿಕೆಟ್ ತಗೊಂಡು ಹೋಗ್ಬೇಕು. ನಮ್ಮ ಹುಡುಗರು ಲೊಕೇಶನ್ ಹಾಕಿ ಅಂದರೆ ಅದು ಯಾವುದೋ ಲೊಕೇಶನ್ ಕರ್ಕೊಂಡು ಹೋಗಿದ್ರು. ನಾನು ಅದಲ್ಲ ಅಂದೆ. ಇವಳು ಡ್ರೆಸ್ ಚೇಂಜ್ ಮಾಡ್ಕೊಬರೋತ್ತಿಗೆ ಅವ್ರು ಆಲ್ರೆಡಿ ಅರ್ಧ ನಡ್ಕೊಂಡ್ಬಂದ್ಬಿಟ್ಟವ್ರೆ. ಅದಕ್ಕೆ ಹಂಗೆ ಹೋಗೋಣ ಬನ್ನಿ ಅಂದರು. ನಾನು ಆ ಕಡೆಯಿಂದ ಕಾರ್ ತಗೊಬಂದೆ. ನಮಗೆ ನೋಡಿ ಟಿಕೆಟ್ ಕೊಡ್ತಾ ಬಂದಿದ್ದೀವಿ. ಅವ್ರು ನಡ್ಕೊಂಡು ದುಡ್ಡು ಉಳಿಸವ್ರೆ. ಪರ್ ಹೆಡ್ 20 ರೂಪೀಸು. ಇಲ್ಲ ಸಕ್ಕದ ಮಾಡೋರು ಮುಂಚೆ ಈ ಥರ ಇರಲಿಲ್ಲ. ಎಲ್ಲ ರಿನೋವೇಷನ್ ಮಾಡಿದ್ದಾರೆ. ಏನದು ಪಾರ್ಕಾ? ಬಟ್ಟೆ ಚೇಂಜ್ ಮಾಡೋದು. ಈ ಕಡೆ ತಿರುಗಿಸು. ನಾನು ಈ ಥರ ನೋಡಿ ಮರದ ಡ್ರೆಸ್ ಚೇಂಜ್ ಮಾಡೋದು ಹೆಂಗಿದೆ. ಅಲ್ಲ, ನಾನು ಈ ಥರ ಯಾವ ಬೀಚಲ್ಲೂ ನೋಡೇ ಇಲ್ಲ. ಎಂಟ್ರೆನ್ಸು ಈ ಥರ ಕಟ್ಟಿಸ್ಕೊಳ್ಳೋದು. ಎಂಟ್ರೆನ್ಸ್ ಫೀಸು ಎಲ್ಲರಿಗೂ 40 ರೂಪಾಯಿ 50 ರೂಪಾಯಿ ಪಾರ್ಕಿಂಗ್ ಕಟ್ಟಿಸ್ಕೊತಾರೆ. ಇಲ್ಲಿ ಜ್ಯೂಸ್ ಸೆಂಟರು, ಹಳವು ಮುಳು ತಿನ್ನೋಕ್ಕೆ. ಇಲ್ಲ ಅಂಗಡಿ ಹಾಕೋಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಆರ್ಚ್. ಸಕದ ಮಾಡಿದ್ದಾರೆ. ಸ್ಟೆಪ್ಸು ಹಿಂಗೆ ಇಳ್ಕೊಂಡು ಹೋಗಿ ಇಲ್ಲಿ ಪಾತ್ ಇದೆ. ಆ ಕಡೆ ಬೀಚು. ಐ ಆಮ್ ಅಟ್ ತಣ್ಣೀರ್ ಬಾವಿ ಬೀಚು. ಫೋಟೋ ಸೆಲ್ಫಿ ಪಾಯಿಂಟ್. ಪಾತ್ವೆ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿದೆ ವ್ಯೂ ನೋಡಿ. ಅಲ್ಲಿ ಸೂರ್ಯ ಎಲ್ಲ ಮಲಗಿರೋ ನೋಡಲ್ಲಿ ಅಚ್ಚುಕಟ್ಟಾಗಿ ಮಲಗೋರೆ. ನಾವು ಬಂದವ್ರು ಏನು ಮಾಡಬೇಕೋ ಗೊತ್ತಿಲ್ಲ. ಖಾಲಿ ಇಲ್ಲ. ಅದೇನೋ ಆಟ ಆಡ್ತಿದ್ದಾರೆ. ಅದು ನಮ್ಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ಡಿಸ್ಕಸ್ ಥ್ರೋ ನಾವು ಪ್ಲೇಟು ಮಸ್ತ್ ಗೇಮ್ ಆಡ್ತಿದ್ದಾರೆ. ಈಗ ಇದು ಆಡ್ತಾರಲ್ಲ ಬ್ಯಾಸ್ಕೆಟ್ಬಾಲು, ರಬ್ಬಿ, ಆ ಥರದ್ರಲ್ಲೇ ಯಾವುದೋ ಪ್ಲೇಟಲ್ಲಿ ಗೇಮ್ ಆಡ್ತಿದ್ದಾರೆ. ಸಕ್ಕತ್ತಾಗಿದೆ. ಇವೆಂಟ್ ಆರ್ಗನೈಸೇಷನ್ ಮಾಡಿದ್ದಾರೆ. ಹಿಂಗೆ ಆಡ್ತವ್ರೆ. ಅದೇ ಫುಟ್ಬಾಲು ಮತ್ತು ಇದು ಇದಾಯ್ತು. ರಬ್ಬಿ ಆಡ್ತಾರಲ್ಲ, ಹ್ಯಾಂಡ್ಬಾಲ್, ರಬ್ಬಿ ಥರ ಆಡ್ಬೋದು. ಇದೇನು ಹಿಂಗೆ ಆಟ ಆಡ್ಬಿಟ್ರೆ ಅದು ಎಲ್ಲಿಗೆ ಹೋಗ್ಬೇಕು? ಅವ್ರ ಟೀಮ್ ಅವ್ರು ಹಿಡ್ಕೋಬೇಕಾ? ಅಯ್ಯೋ, ಅದು ಸೈನು ಸ್ಟಾರ್ಟ್ ಆಯ್ತು. ಅದೇನೋ ಅಲ್ಟಿಮೇಟ್ ಕ್ರಿಸ್ಪಿ ಅಂತ ಹೇಳಿದ್ರು. ಇವಾಗ ಕೈಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ.
ಸೂರ್ಯ ಇನ್ನ ಮೇಲೆ ತುಮಾರ ಎಲ್ಲ ರೆಡಿ ಆಗಿದ್ದೀವಿ ಕೈಟ್ ಆರ್ಸಕ್ಕೀಗ. ನೋಡ ಬನ್ನಿ ಹೆಂಗೆ ಓಡುತ್ತೆ ಅಂತ. ಈಗ ಕೈಟ್ ಬಿಡ್ತಾ ಇದೀವಿ. ಇನ್ನು ಕೆಳಕ್ಕೆ ಹೋಗೋಣ ಅಂತ ಹೋಯ್ತಾನೆ ಅವ್ರೆ. ನೋಡೋಣ ಹೆಂಗೆ ಆರಿಸ್ತಾರೆ, ಎಷ್ಟು ಊರ್ಗೆ ಆರಿಸ್ತಾರೆ ಅಂತ. ಸೂತ್ರಧಾರ ಇವಾಗ ಕಾಂಪಿಟೇಷನ್ ನಮ್ದೆಲ್ಲ ಆಡ್ತಾ ಇದೆ, ಅವ್ರಲ್ಲ ಆಡ್ತಾ ಇದೆ. ಅವ್ರದ್ದು ಯಾವ್ದೋ ಬೆಂಟೇನು, ಒಂದು ಕೆನಡಾ ಫ್ಲಾಗು. ಲೋ ಇಷ್ಟೇ ದಾರ ತಡಿ, ಗಟ್ಟಿ ಹಾಕ್ಬಿಟ್ಟು ದಾರ ಖಾಲಿ ತಡಿ ಬಿಡ್ಬೇಡ ಗಂಟು ಹಾಕ್ಬಿಟ್ಟು ಒಂಥರ ಇಡುವ ಖಾಲಿ. ಈಗಿನೊಂದು ಥ್ರೆಡ್ ಏನು ಕಣ್ಣಿ ಕಾಣಂಗೆ ಹೋಯ್ತೆ ಮೇಕೆ. ಓ ಈಗ ತುಂಬ ಕಣ ಬನ್ನಿ, ಇದುಗಳೆಲ್ಲ ಬಂದಿದ್ದಾವೆ, ಏನೋ ಆಡ್ತಾ ಇದೆ ಅಂತ. ಇಷ್ಟು ದೂರ ಹೋಗಿದೆ ಇಲ್ಲಿಂದ ಅಲ್ಲಿಗೆ. ಓಯ್ಯಪ್ಪ, ಫುಲ್ ಖಾಲಿ, ಅದು ಫುಲ್ ಅಲ್ಲಿಗೆ ಹೋಗಿದೆ. ಎಷ್ಟು ಮೀಟರ್ ಅಂದ ಅವನು. ಎಲ್ಲಿ ಸಿಕ್ಕಿದ್ರು ನಾಯಿ ತರ, ನಾಯಿ ಜೊತೆ ಹೆಂಗ್ ಆಡ್ತಾರೆ ನೋಡಿ. ಸುಸ್ತಾಗಿ ಮನಿಕತ್ತದು. ನಾವು ಆರ್ಸದ್ ನೋಡಿ ಇಲ್ಲೊಂದು ಅಲ್ಲೊಂದು ಎಲ್ಲ ತಗೊಬಂದವ್ರೆ ಆರ್ಸಕ್ಕೆ. ನಾವು ಇವಾಗ ಜಾಸ್ತಿ ಆಯಿತು, ಟೈಮ್ ಆಯಿತು ಅಂದ್ಬಿಟ್ಟು ಇಳಿಸ್ತಾ ಇದ್ವಿ. ನಾವು ಇನ್ನು ಹಾಸನಿಗೆ ಓಡಬೇಕು. ಸೊ ಅವ್ರದ್ದು ತೋಪಾಯ್ತು, ಬಿದ್ದೋಯ್ತು 3-4 ಸಲ ಬಿದ್ದೋಯ್ತು. ಫೈನಲಿ ಸೂರ್ಯನ ಮುಳುಗಿಸ್ಬಿಟ್ಟು ನಾವು ಮನೆಗೆ ಹೋಗಿ ಮುಳಿಕೊಳ್ಳೋಣ ಅಂತ ಹೋಗ್ತಿದ್ವಿ. ನೋಡಿ ಇವರು ಗೇಮ್ಸ್ ಆಡಿ ಎಂಜಾಯ್ ಮಾಡ್ತಿದ್ದಾರೆ. ಎಂಟಿ ನಡಿ ಎಂಟಿ. ನಾನು ಲೇಔಟ್ ಮ್ಯಾಪ್ ತಂದಿರ್ಬಾವಿ ಬೀಚ್. ಅದು ನಾನು ಆ ಕಡೆಯಿಂದ ಇಲ್ಲಿಂದ ಬರಬೇಕು ಅಂತ ಹೇಳಿದ್ದು. ಇಲ್ಲಿಂದ ಬಂದು ಇಲ್ಲಿಗೆ ಬಂದರೆ ಆ ಪಾಯಿಂಟಿಂದ ಬೋಟಲ್ಲಿ ಬಂದು ಈ ಪಾಯಿಂಟಿಗೆ ಇಳಿಬೇಕು. ಇಲ್ಲಿಂದ ಕರ್ಕೊಬರ್ಬೇಕು. ಮತ್ತೆ ಅಪ್ ಆ್ಯಂಡ್ ಡೌನು ಫೀಸ್ ಇದೆ. ಅಲ್ಲಿ ನೋಡಿ ಆ ಕಡೆ ಏನೋ ಇದೆ, ಸಕಲ ಮಾಡಿದೆ. ಸ್ಮಾರ್ಟ್ ಸಿಟಿ ಮಂಗಳೂರು ಸ್ಮಾರ್ಟ್ ಸಿಟಿ ಏನ ಹೊರಡ್ತಾ ಇದೀವಿ ಗೈಸ್. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಫೇಮಸ್ ಆಗಿರೋ ಐಸ್ ಕ್ರೀಮ್ ಪಬ್ಬಾಸಿಗೆ ಹೋಗ್ತಿದ್ವಿ. ಫೈನಲಿ ಪಬ್ಬಾಸಿಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. 2 ಸಲ ಬಂದಾಗಲೂ ಕ್ಲೋಸ್ ಆಗಿತ್ತು, ಈ ಸಲ ಬಂದಾಗ ಸಿಕ್ಕಿದೆ. ಬಟ್ ಸಖತ್ತು ರಶ್ ಇದೆ. ನೋಡೋಣ ಬನ್ನಿ. ಹೋಗಿ ಎಷ್ಟೊತ್ತಿಗೆ ತಗೊಂಡ್ರೆ ಒಳಕ್ಕೆ ಹೋಗ್ಬೋದಿತ್ತು. ಆರ್ಡರ್ ಹೇಳ್ತಾ ಇದ್ದೀವಿ. ಆರ್ಡರ್ ಬಂತು. ತಗೊಳಪ್ಪ, ಪಬ್ಬಾ ಸ್ಪೆಷಲ್ ಇದು ಪಬ್ಬಾ ಸ್ಪೆಷಲ್. ಸ್ಪೆಷಲ್ ಗಡ್ಬಡ್ಡು. ಕೊಡಿ. ಇದು ನಮ್ಮದು ತಿರಾಮಿಸು. ಎಲ್ಲ ಸೆಂಟ್ರಿಗೆ ಇಟ್ಟೆ. ಹತ್ತಿಗಳ ಪೇಪರ್ ಅದ. ಫೈನಲಿ ಎಲ್ಲ ಬಂತು. ಮ್ಯಾಚ್ ನೋಡ್ತಿದ್ವಿ. ಇಲ್ಲೆಲ್ಲ ಮ್ಯಾಚ್ ನೋಡ್ಕೊಂಡು ತಿನ್ಬೇಕು ಇವಾಗ. ತಗೊಳ್ಳಿ ನಿಮ್ದು ಹಾಕೋ ಕೊಟ್ಟ 4 ಇಲ್ಲ ಕಾಳದಿದೆ. 1035 ರೂಪಾಯಿ ಬಿಲ್ ಆಗಿದೆ. ಹಾಸನ್ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಊಟಕ್ಕೆ ಸ್ಟಾಪ್ ಕೊಟ್ವಿ. ಚಿಕನ್ ಸುಕ್ಕ, ಅದು ಬಾಂಗ್ಡ ಕರಿ, ಇದು ಯಾವ್ಯಾವ ಹೇಳಿದ್ರು 3 ಡಿಸ್ಕೋ ಅಂತೆ, 3 ಥರದ ಫಿಶು. ಹಾಂ, ಅದು ಇದು ಫೇಮಸ್ ಕೋಳಿ ರೊಟ್ಟಿ, ಚಿಕನ್ನು. ಹಾಂ, ಆ ಕಡೆ ಅಲ್ಲಿ ವೆಜ್ ಫ್ರೈಡ್ ರೈಸು, ನಮ್ಮ ತೇಜು ವೆಜ್ಜು, ಹಂಗಾಗಿ ವೆಜ್ ಫ್ರೈಡ್ ರೈಸು. ನಾವು ಯಾರ್ಯಾರು ಬಂದಿದ್ದೀವಿ ಅಂದರೆ, ನಾನು, ನಮ್ಮ ಮನೆಯವರು, ಗೊತ್ತಲ್ಲ ಬಿಸ್ನೆಸ್ ಮ್ಯಾನು,
ತೇಜು. ಇದು ಹೊಸ ಫಿಗರ್. ವಾಟ್ ಇಸ್ ಯುವರ್ ನೇಮ್? ಗುರುರಾಜ್. ಈ ವ್ಲಾಗ್ ಇಷ್ಟ ಆಗಿದೆ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.